ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ? ತುಂಬ ಜನ ಕಮೆಂಟ್ ಮಾಡಿದ್ರಿ, ಲೈಫ್ನ ಯಾವ ರೀತಿ ಧೈರ್ಯವಾಗಿ ಎದುರಿಸ್ಬೇಕು, ಹೇಗೆ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ, ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ನ ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರಿ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆನೇ ಇರುತ್ತೆ. ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಗೆ ನಾನು ಲೈಫ್ನ ಧೈರ್ಯವಾಗಿ ಫೇಸ್ ಮಾಡ್ತಾ ಇರ್ತೀನಿ, ಹೇಗೆ ನೀವು ಕೂಡ ನಿಮ್ಮ ಲೈಫ್ನ ಚಾಲೆಂಜಿಂಗಾಗಿ ತೊಗೊಂಡು ಧೈರ್ಯವಾಗಿ ಫೇಸ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋ ಇರುತ್ತೆ. ಕಂಪ್ಲೀಟಾಗಿ ನೋಡಿ. ವಿಡಿಯೋ ಎಂಡ್ ತನಕ ನೋಡಿದ್ರೆ ನಿಮ್ಮಲ್ಲಿ ಒಂದು ಛಲ, ನಿಮ್ಮಲ್ಲಿ ಒಂದು ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ. ಈಗ ಫಸ್ಟು ಮ್ಯೂಸಿಕ್ ಕ್ಲಾಸಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಲೈಫಲ್ಲಿ ಯಾವಾಗ ನಮಗೆ ಧೈರ್ಯ ಬರುತ್ತೆ? ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ. ನಮಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನಮ್ಮ ಮೇಲೆ ನಮಗೆ ಟ್ರಸ್ಟ್ ಇದ್ದಾಗ. ನಾವು ಥಿಂಕ್ ಮಾಡ್ತಾ ಇರೋದು ಕರೆಕ್ಟು, ನಮ್ಮ ಡಿಸಿಷನ್ನು ಕರೆಕ್ಟು ಅಂತ ನಮ್ಗೆ ಅಂದ್ಕೊಂಡು ನಮಗೆ ಮೇಲೆ ನಮಗೆ ಟ್ರಸ್ಟ್ ಇದ್ದಾಗ, ನಂಬಿಕೆ ಇದ್ದಾಗ ಮಾತ್ರ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ನಮ್ಮ ಲೈಫ್ನ ಧೈರ್ಯವಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ. ನಾಲೆಡ್ಜ್ ಈಸ್ ಅವರ್ ವೆಪನ್ ಅಂತ ಹೇಳ್ತಾರೆ. ಅಂದರೆ ನಮಗೆಷ್ಟು ತಲೆಯಲ್ಲಿ ಕಂಟೆಂಟ್ ಇರುತ್ತೋ ಅಷ್ಟು ನಾವು ಕಾನ್ಫಿಡೆಂಟಾಗಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಏನು ಮಾಡ್ತೀವಿ, ನಾವು ಲೇಡೀಸ್ ಆಗಿರ್ಬೋದು ಅಥವಾ ಸುಮಾರು ಜನ ಏನು ಮಾಡಿರ್ತೀವಿ, ತಲೆಯಲ್ಲಿ ಏನೂ ತುಂಬಿಸ್ಕೊಳ್ಳಲ್ಲ. ಏನೋ ಜನರಲ್ಲೇ ಇರಲಿ, ನೀವೇನು ವರ್ಕ್ ಮಾಡದೇ ಇದ್ರೂ ವರ್ಕ್ ಮಾಡಿದ್ರೆ ನಿಮ್ಮ ವರ್ಕ್ ಬಗ್ಗೆ ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು. ವರ್ಕಿಂಗ್ ವಿಮೆನ್ಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ನಿಮ್ಮ ವರ್ಕ್ ಮಾಡ್ತಾ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀವಿ ಅಂದರೆ, ನಾವು ಎಷ್ಟು ವರ್ಷದಿಂದ ಟೀಚಿಂಗ್ ಮಾಡ್ತಾಯಿದ್ದೀವಿ, ಆದರೂ ಕೂಡ ಈಗಲೂ ಏನಕ್ಕೆ ಪ್ರಿಪೇರ್ ಆಗ್ತಿರ್ತೀವಿ ಹೇಳಿ? ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು. 10 ವರ್ಷ ಹಿಂದಿರೋ ಕ್ವಶನ್ ಪೇಪರ್ಗೂ ಈ ಕ್ವಶನ್ ಪೇಪರ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಪ್ಯಾಟ್ರನ್ ಆಫ್ ಕ್ವಶನಿಂಗ್ ಇರ್ಬೋದು ಅಥವಾ ಲೆವೆಲ್ ಆಫ್ ಕ್ವಶನಿಂಗ್, ಡಿಫಿಕಲ್ಟಿ ಲೆವೆಲ್ ಇರ್ಬೋದು, ಇವೆಲ್ಲ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಂಥ ಯಾವುದೇ ವರ್ಕ್ ಪ್ಲೇಸಲ್ಲಿದ್ದೀರಾ ಅಂದರೆ, ನೀವು ಕಂಪ್ಯೂಟರ್ ಆಪ್ರೇಟರ್ ಆಗಿರಿ, IT ಪ್ರೊಫೆಷನಲ್ ಯಾವುದೇ ಇದ್ರೂ ಕೂಡ ಅಪ್ಡೇಟ್ ಅನ್ನೋದು ಆಗ್ತಾನೇ ಇರಬೇಕು. ಅಪ್ಡೇಟ್ ಆದ್ರೇ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ, AI ಬರ್ತಾಯಿದೆ, ಅದ್ರ ಬಗ್ಗೆ ಏನು ಅಂತ ತಿಳಿಸ್ಕೊಳ್ಳೋದು. ಅಥವಾ ನೀವು ಹೌಸ್ ವೈಫು, ಹೋಮ್ ಮೇಕರ್ಸ್ ಈ ಥರ ಎಲ್ಲ ಇದ್ದಾಗ ನ್ಯೂಸ್ನ ನೋಡಿ ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ ಅಂತ ತಿಳ್ಕೊಂಡು ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಸುಮ್ಮನೆ ಏನೋ ಫಿಕ್ಷಿಯಸ್ ಸೀರಿಯಲ್ ಬಗ್ಗೆ ಮಾತಾಡೋ ಬದಲು, ಯಾರ ಬಗ್ಗೆನೋ ಅಕ್ಕಪಕ್ಕ ಮಾತಾಡೋ ಬದಲು, ಈ ರೀತಿ ರಿಯಾಲಿಟಿ ವರ್ಲ್ಡಲ್ಲಿ ಪ್ರಪಂಚದಲ್ಲಿ ಏನಾಗ್ತಿದೆ ಆ ಥರ ಎಲ್ಲ ನೀವು ಅಪ್ಡೇಟ್ ಆಗ್ತಾನೆ ಇರಬೇಕು. ಮರದ ಕೆಳಗಡೆ ತಾತಂದರು, ಅಜ್ಜಂದರು ಎಲ್ಲ ಕೂತ್ಕೊಂಡಿರ್ತಾರೆ. ಅವರು ಕೂಡ ಪಾಲಿಟಿಕ್ಸ್ ಬಗ್ಗೆ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಆ ವಯಸ್ಸಲ್ಲೂ ಏನಕ್ಕಷ್ಟು ಧೈರ್ಯ ಅವ್ರಿಗೆ ಹೇಳಿ, ಅವ್ರಿಗೆ ನ್ಯೂಸಲ್ಲಿ ನೋಡ್ತಾ ಇರ್ತಾರೆ. ಅಜ್ಜಂದರು ಕೂತ್ಕೊಂಡು ನ್ಯೂಸ್ ಏನಾಗ್ತಾಯಿದೆ, ಪಾಲಿಟಿಕ್ಸಲ್ಲಿ ಏನಾಗ್ತಿದೆ, ರಾಜಕೀಯ ಏನಾಗ್ತಿದೆ ಅಂತ ಕಂಟೆಂಟ್ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ತಲೆಯಲ್ಲಿ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಮಾತುಗಳು ಚೆನ್ನಾಗಿ ಬರುತ್ತೆ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ನಮ್ಮಲ್ಲಿಂದ ಕಾನ್ಫಿಡೆನ್ಸ್ ಬಂದು ಧೈರ್ಯವಾಗಿ ಮಾತಾಡ್ತೀವಿ. ನಮಗೆ ಧೈರ್ಯವಾಗಿ ಮಾತಾಡಿದ್ರೇ ನಮ್ಮ ಕಮ್ಯುನಿಕೇಷನ್ನೇ ನಮ್ಮ ಲೈಫ್ ಸ್ಟೈಲು. ಆಪೋಸಿಟ್ ಪರ್ಸನ್ಗೆ ನಾವು ಧೈರ್ಯವಾಗಿ ಇದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಮಾತಿಂದ, ನಮ್ಮ ಲೈಫ್ ಸ್ಟೈಲಿಂದ, ನಮ್ಮ ಬಾಡಿ ಲ್ಯಾಂಗ್ವೇಜಿಂದ. ನೀವು ಹೆದರ್ಕೊಂಡು ಮಾತಾಡೋದಕ್ಕೂ ಧೈರ್ಯವಾಗಿ ಮಾತಾಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ನಿಮ್ಮ ಮೈಂಡಲ್ಲಿ ಸ್ವಲ್ಪ ಹೆದರಿಕೆ ಇದ್ದೇ ಇದ್ದರೂ ಕೂಡ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ, ನಿಮ್ಮ ಮಾತಲ್ಲಿ ಅದನ್ನು ತೋರಿಸ್ಕೊಳ್ಳೋಕೆ ಹೋಗಬಾರ್ದು. ಫಸ್ಟ್ ಹೆಂಗಾಗ್ತಿತ್ತು ಅಂದರೆ, ನಾನು ಮಾತಾಡಬೇಕು ಅಂದರೆ ನಾನು 100 ಸತಿ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ನಾನು ಮಾತಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತಾ, ನಾನು ಏನು ಮಾತಾಡಿದ್ರೆ ಏನು ತಪ್ಪಾಗುತ್ತೋ ಅಂತ 100 ಸತಿ ಯೋಚನೆ ಮಾಡ್ತಿದ್ದೆ. ಆಮೇಲೆ ಅನಿಸ್ತು, 1 ಸತಿ 2 ಸತಿ ಯೋಚನೆ ಮಾಡಬೇಕು. ಮಾತಾಡೋಕ್ಕೆ ಮೊದಲು ಡೆಫಿನೆಟ್ಲಿ ಯೋಚನೆ ಮಾಡಬೇಕು. ನನಗದು ಸರಿ ಅನಿಸ್ತಾ ಇದೆ ಅಂದರೆ ಪದೇ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಎಲ್ಲರನ್ನೂ ಮೆಚ್ಚಿಸೋಕ್ಕಾಗಲ್ಲ, ಎಲ್ಲರದ್ದು ಅಪ್ರೂವಲ್ ತೊಗೊಳಕ್ಕಾಗಲ್ಲ. ನಾನು ಮಾತಾಡಿದ್ದು ಸರಿನಾ? ಒಬ್ಬರಿಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು ಅನಿಸ್ಬೋದು. ನಾನು ಹೇಳ್ತಾ ಇರೋದು ಒಬ್ರಿಗೆ ಸರಿ ಅನಿಸಿದ್ರೆ, ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದಕ್ಕೆ ನಾನು ಎಲ್ಲ ತಲೆ ಕೆಡಿಸ್ಕೊಂಡು ಕೂರೋಕ್ಕಾಗಲ್ಲ. ಎಲ್ಲರದ್ದು ಮೈಂಡ್ಸೆಟ್ನ ಸ್ಟಡಿ ಮಾಡಿಕೊಂಡು ಎಲ್ಲರನ್ನೂ ಮೆಚ್ಚಿಸ್ಕೊತ ಹೋದರೆ ನಾವು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡೋಕ್ಕೇ ಆಗಲ್ಲ. ಆಮೇಲೆ ಯಾರೋ ನಮ್ಮನ್ನು ಹೊಗಳ್ತಾರೆ, ನಮ್ಮನ್ನು ಪ್ರೇಸ್ ಮಾಡ್ತಾರೆ ಅಂತ ಧೈರ್ಯನ ತೋರಿಸೋದಲ್ಲ. ಧೈರ್ಯ ಅನ್ನೋದು ನಮ್ಮ ಒಳಗಡೆನೇ ಇರಬೇಕು. ನಾವು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಹೆದರ್ಕೊಂಡಿರ್ತೀವಿ ಅಂದರೆ ನಾವು ಎಷ್ಟು ಹೆದರ್ಕೋತೀವೋ ಅಷ್ಟೇ ಆಪೋಸಿಟ್ ಪರ್ಸನ್ ಹೆದರ್ಸ್ತಾನೇ ಇರ್ತಾರೆ. ನೀವು ವೀಕ್ನೆಸಸ್ ಮೇಲೇ ಹೊಡಿತಾರೆ. ಏನೇ ಆದರೂ ನಮ್ಮ ವೀಕ್ನೆಸಸ್ನ ತೋರ್ಸೋಕೆ ಹೋಗಬಾರ್ದು. ನಮ್ಮ ವೀಕ್ನೆಸ್ ಇದ್ದರೂ ಕೂಡ ಅದನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೊಬಿಡ್ಬೇಕು. ಕೆಲವು ಸತಿ
ಇರುತ್ತೆ, ಎಲ್ಲರಲ್ಲೂ ವೀಕ್ನೆಸ್ ಅಂತ ಇರುತ್ತೆ. ಅದನ್ನು ಆಪೋಸಿಟ್ ಪರ್ಸನ್ಗೆ ಹೇಳಿದ್ದೀವಿ ಅಂದರೆ ಅವ್ರು ಎಷ್ಟೇ ಕ್ಲೋಸ್ ಆಗಿರಲಿ ನಮ್ಮ ವೀಕ್ನೆಸ್ ಪಾಯಿಂಟ್ ಮೇಲೆ ಹೊಡಿತಾರೆ ಅವರು. ಸೊ ಆದಷ್ಟು ನಮ್ಮ ವೀಕ್ನೆಸ್ನ ನಮ್ಮಲ್ಲೇ ಇಟ್ಕೋಬೇಕು, ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡಬೇಕು, ಅದನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೋಬೇಕು ನಾವು. ಆ ವೀಕ್ನೆಸ್ನ ನಾವು ಗ್ರ್ಯಾಜುಲಿ ನಮ್ಮ ಲೈಫಿಂದ ತೆಗಿಬೇಕು. ಫಾರ್ ಎಕ್ಸಾಂಪಲ್, ನಾನು ಓವರ್ ಥಿಂಕ್ ಮಾಡ್ತೀನಿ, ತುಂಬ ಅಳ್ತೀನಿ, ಟೆನ್ಷನ್ ಮಾಡ್ಕೋತೀನಿ, ಇವೆಲ್ಲ ನೆಗೆಟಿವ್ ಥಾಟ್ಸ್ ತುಂಬ ಬರುತ್ತೆ. ಇದ್ರ ಮೇಲೆ ವರ್ಕ್ ಮಾಡಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಲೈಫ್ನ ನಾವೇ ಮೋಲ್ಡ್ ಮಾಡ್ಕೋಬೇಕು. ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮ್ಮಲ್ಲಿ ನಾವೇ ಕರೆಕ್ಷನ್ಸ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿದ್ದೀವಿ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಏನಕ್ಕೆ ಬರಲ್ಲ, ನಾವು ಧೈರ್ಯವಾಗಿ ಲೈಫ್ನ ಏನಕ್ಕೆ ಲೀಡ್ ಮಾಡಲ್ಲ ಹೇಳಿ. ಆದ್ದರಿಂದ ಇರೋದು ನನ್ನಲ್ಲಿ ಏನೋ ವೀಕ್ನೆಸ್ ಇದ್ದರೂ ವರ್ಕ್ ಮಾಡಬೇಕು. ನನ್ನಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಿದೆಯಾ, ಫಸ್ಟ್ ಅದನ್ನು ತಲೆಯಿಂದ ತೆಗ್ದಾಕಿ, ಬೇರೆ ಡೈವರ್ಟ್ ಮಾಡ್ಕೊಳ್ಳಿ, ಕೆಲಸದಲ್ಲಿ ಡೈವರ್ಟ್ ಮಾಡ್ಕೊಳ್ಳಿ, ಬೇರೆದ್ರಲ್ಲಿ ಎಂಗೇಜ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆಲ್ಲದಕ್ಕೂ ಅಳು ಬರುತ್ತೆ, ಎಲ್ಲದಕ್ಕೂ ಟೆನ್ಷನ್ ಆಗುತ್ತೆ. ಅಂದರೆ ಏನಕ್ಕೆ ಟೆನ್ಷನ್ ಆಗುತ್ತೆ, ಒಂದು ಪ್ರಾಬ್ಲಮ್ ಅಂದರೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಟೆನ್ಷನ್ ಏನಕ್ಕೆ ಮಾಡ್ಕೋತೀರಾ, ಆಗುತ್ತಾ ಒಂದು ಅರ್ಧ ಗಂಟೆ ಮಾಡ್ಕೊಳ್ಳಿ, ಒಂದು 10 ನಿಮಿಷ ಮಾಡ್ಕೊಳ್ಳಿ, ಅದಾದಮೇಲೆ ಒಂದು 10 ದಿನ ಆದಮೇಲಾರ ಆ ಟೆನ್ಷನ್ ಬಿಟ್ಟಾಕಬೇಕಾ. ಸೊಲ್ಯೂಷನ್ ಬರದೇ ಇದ್ರೂ ಆ ಟೆನ್ಷನ್ ತಿಳಿ ಆಗ್ಬಿಡುತ್ತಾ. ಸೊ ಅದೇನಿದೆಯೋ ಅದನ್ನು ಮೊದಲೇ ಬಿಟ್ಟಾಕಿ, ಅಳೋದನ್ನು ಫಸ್ಟು ಸ್ಟಾಪ್ ಮಾಡಬೇಕು. ಅಳ್ತೀರಾ, ಒಂದು 10 ನಿಮಿಷ ಬಿಟ್ಟಾಕಿ. ಅದೇನೋ ದೊಡ್ಡ ಎಷ್ಟೊಂದು ಪ್ರಾಬ್ಲಮ್ಸ್ ಬಂದಾಗ ಬರಬೇಕಾಗಿರೋಂಥ ಟಿಯರ್ಸು, ಕಣ್ಣೀರು, ಸಣ್ಣದಕ್ಕೂ ಕಣ್ಣೀರು ಬಂದುಬಿಟ್ರೆ, ಫ್ರೆಂಡ್ಸ್ ನಾನು ಎಲ್ಲರ ಥರನೇ ಹಾಗೆ ಇದ್ದೆ. ಎಲ್ಲದಕ್ಕೂ ಕಣ್ಣೀರು ಬರ್ತಾಯಿತ್ತು, ಎಲ್ಲದಕ್ಕೂ ಟೆನ್ಷನ್ ಪಡ್ತಾಯಿದ್ದೆ. ಎಲ್ಲನೂ ಬಿಟ್ಟಾಕ್ಬಿಟ್ಟೆ ಲೈಫಲ್ಲಿ. ನನ್ನ ಮೇಲೆ ನಾನೇ ವರ್ಕ್ ಮಾಡಿಕೊಂಡೆ, ಕೂತ್ಕೊಂಡು ಅನಲೈಸ್ ಮಾಡಿದೆ, ನಾನು ಏನಕ್ಕೆ ಭಯ ಪಡ್ತೀನಿ, ನಾನು ಏನಕ್ಕೆ ಟೆನ್ಷನ್ ಪಡ್ತೀನಿ ಅಂತ. ಸ್ವಲ್ಪ ಗ್ರ್ಯಾಜುಲಿ ನಾನು ಒಂದು ದಿನಕ್ಕೆಲ್ಲ ಚೇಂಜ್ ಆಗಿಲ್ಲ. ತೊಗೊಂಡೆ ಒಂದು 6 ತಿಂಗಳು ಟೈಮ್ ತೊಗೊಂಡೆ, ಎಲ್ಲ ಪಾಸಿಟಿವ್ ಸರೌಂಡ್ ಮಾಡಿಕೊಂಡೆ. ಏನೇ ನನ್ನ ಮುಂದೆ ನೆಗೆಟಿವ್ ನಡೀತಾ ಇದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೋತೀನಿ. ನನಗೆ ಯಾರಾದರೂ ಜೋರಾಗಿ ಮಾತಾಡ್ತಾರೆ ಅಂದರೆ ನಾನು ಕಾಮಾಗೆ ರಿಯಾಕ್ಟ್ ಮಾಡ್ತೀನಿ. ಅದು ನನ್ನ ಧೈರ್ಯ ತೋರಿಸುತ್ತೆ. ಯಾರಿಗೋ ಏನೋ ನನ್ನ ಧೈರ್ಯನ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ನನ್ನ ಧೈರ್ಯ ಏನು ಅಂತ ನನಗೆ ಗೊತ್ತು. ನನ್ನ ಒಳಗಡೆ ಇರೋಂಥ ಧೈರ್ಯ ನಿಮಗೆ ಮಾತ್ರ ಗೊತ್ತು. ಯಾಕೆಂದರೆ ಒಂದು ಮನುಷ್ಯನ ಬಗ್ಗೆ ನಿಮಗೆ ಗೊತ್ತಿರೋ ಅಷ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನಿಮ್ಮ ಧೈರ್ಯನ ನೀವು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೋಬೇಕು. ಎಲ್ಲರಲ್ಲೂ ವೀಕ್ನೆಸ್ಸು ಇರುತ್ತೆ, ಸ್ಟ್ರೆಂತು ಇರುತ್ತೆ, ಧೈರ್ಯನೂ ಇರುತ್ತೆ, ಭಯ ಪಡೋದು ಇರುತ್ತೆ. ನೀವು ಯಾವುದನ್ನು ತುಂಬ ಜಾಸ್ತಿ ಫೀಲ್ ಮಾಡ್ತೀರೋ ಅದೇ ಥರ. ಈಗ ತಲೆಯಲ್ಲಿ ಬರೀ ನೆಗೆಟಿವ್ ಥಾಟ್ಸೇನೆ ಥಿಂಕ್ ಮಾಡ್ತಾಯಿದ್ರೆ ನಿಮಗೆ ಭಯನೇ ಜಾಸ್ತಿ ಆಗ್ತಿರುತ್ತೆ. ಅದ್ರ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಏನೂ ಆಗಲ್ಲ, ಫೇಸ್ ಮಾಡೋಣ, ಏನೂ ಆಗಲ್ಲ ಅಂತ ಧೈರ್ಯ ತುಂಬ್ಕೊಳ್ಳಿ. ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಲೈಫು. ಆಮೇಲೆ ಲೈಫಲ್ಲಿ ಏನಾದರೂ ಚೇಂಜಸ್ ಆಯಿತು, ಹೊಸದೇನಾದರೂ ಆಗ್ತಾಯಿದೆ ಲೈಫಲ್ಲಿ ಅಂದರೆ ಹೆದರ್ಕೋಬಾರ್ದು. ಹೊಸ ಚೇಂಜ್ ಏನಾದರೂ ಆಗಿದೆ, ಯಾಕಂದರೆ ಫಾರ್ ಎಕ್ಸಾಂಪಲ್ ನಾವೇನು ಮದುವೆಯಾಗಿ ಹೊಸ ಗಂಡನ ಮನೆಗೆ ಬಂದಿರ್ತೀವಿ, ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಅಥವಾ ಏನೋ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ, ಹೊರಗಡೆ ಹೋಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ, ಏನೋ ಒಂದು ಟ್ಯೂಷನ್ಸೇ ಸ್ಟಾರ್ಟ್ ಮಾಡಿರ್ತೀವಿ, ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರ್ತೀವಿ, ಏನೋ ಒಂದು ಲೈಫಲ್ಲಿ ಚೇಂಜ್ ಆಗಿರುತ್ತೆ. ಅಥವಾ ಏನೋ ಅನ್ಎಕ್ಸ್ಪೆಕ್ಟಾಗಿ ಏನೋ ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ಹೆಲ್ತೇ ಅಪ್ಸೆಟ್ ಆಗಿರ್ಬೋದು. ನಮ್ದು ಎಸ್ಪೆಷಲಿ ಹೆಲ್ತು, ಎಷ್ಟೊಂದು ಜನನ ನಾನು ನೋಡಿದ್ದೀನಿ, ಕ್ಯಾನ್ಸರ್ 4th ಸ್ಟೇಜಲ್ಲಿ ಇದ್ದರೂ ಕೂಡ, ಎಷ್ಟೇ ಕಾಯಿಲೆಗಳು ಇನ್ನೇನು ಅವ್ರು ಸಾಯುವ ಸ್ಥಿತಿಲಿದ್ದರೂ ಕೂಡ ಅವರ ಧೈರ್ಯದಿಂದ ಅವ್ರು ಹೊರಗಡೆ ಬಂದಿದ್ದಾರೆ, ಅವರ ವಿಲ್ ಪವರಿಂದ ಅವ್ರು ಹೊರಗಡೆ ಬಂದಿದ್ದಾರೆ. ಆದ್ದರಿಂದ ಹೇಳೋದು, ಏನೇ ಆದರೂ ನಮ್ಮ ಧೈರ್ಯನ ನಮ್ಮ ಲೈಫಲ್ಲಿ ಬಿಡೋಕ್ಕೆ ಹೋಗಬಾರ್ದು. ಎಂಥದ್ದೇ ಪ್ರಾಬ್ಲಮ್ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಪೇಷನ್ಸಿಂದ ಅದಕ್ಕೆ ಸೊಲ್ಯೂಷನ್ ಏನು, ಪಾಸಿಬಿಲಿಟೀಸ್ ಏನೇನು ಅಂತ ಥಿಂಕ್ ಮಾಡ್ಕೋಬೇಕು. ಧೈರ್ಯನ ಯಾವತ್ತೂ ಬಿಡೋಕ್ಕೆ ಹೋಗಬಾರ್ದು. ನಮಗೆ ಧೈರ್ಯ ಇಲ್ಲ ಅಂತ ಆಪೋಸಿಟ್ ಪರ್ಸನ್ ಗೊತ್ತಾಗ್ಬಿಟ್ರೆ ಅಂತೂ ಅವ್ರು ನಮ್ಮನ್ನು ಆಟ ಆಡಿಸ್ಬಿಡ್ತಾರೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಏನೋ ಒಂದು ಚೇಂಜ್ ಆಯಿತಾ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಪ್ರೆಸೆಂಟ್ ಲೈಫ್ ಇದು, ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು, ತುಂಬ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಹೆದರ್ಕೊಳ್ಳೋ ಬದಲು, ಅಯ್ಯೋ ನನ್ನ ಜೀವನ ಏನಾಗೋಗುತ್ತೋ, ನನ್ನ ಫ್ಯಾಮಿಲಿ ಏನಾಗೋಗುತ್ತೋ, ನನ್ನ ಮಕ್ಕಳ ಜೀವನ ಏನಾಗೋಗುತ್ತೋ, ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೇಕು. ಫ್ಯೂಚರಲ್ಲಿ ನಾವು ಹೇಗಿರ್ತೀವಿ ಅಂತ ಪ್ಲ್ಯಾನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಫ್ಯೂಚರ್ನ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಆ ಫ್ಯೂಚರ್ನ ನೆನೆಸ್ಕೊಂಡು ಈಗಲಿಂದನೇ ಕೊರಗೋದು ಅದಕ್ಕಿಂತ ದೊಡ್ಡ ತಪ್ಪು. ಸೊ ಮುಂದೆ ಏನೋ ಆಗುತ್ತೆ ಅಂತ ಈಗಲೇ ಎದುರ್ಕೊಂಡು ಕೂತ್ಕೊಳ್ಳೋದು ಪ್ರೆಸೆಂಟಲ್ಲಿನೂ ಹಾಳಾಗೋಗುತ್ತೆ. ನಮ್ಮ ಸುತ್ತಮುತ್ತ ಜನರದ್ದು ಮೂಡ್ ಹಾಳು ಮಾಡ್ತೀವಿ, ನಾವೂ ಖುಷಿಯಾಗಿರ್ತೇನೆ ಲೈಫ್ನ ಸಪ್ಪೆ ಜೀವನನ ನಡೆಸ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಹೇಳೋದು, ಧೈರ್ಯವಾಗಿ ಏನೇ ಬಂದರೂ ಕೂಡ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನು ಮಹಾ ಆಗ್ಬೋದು ಲೈಫಲ್ಲಿ, ಏನು ಮಹಾ ಆಗ್ಬೋದು. ಮ್ಯಾಕ್ಸಿಮಮ್ ಕಷ್ಟ ಏನು ಗೊತ್ತಾ, ಮ್ಯಾಕ್ಸಿಮಮ್ ಒಂದು ಮನುಷ್ಯ ಸತ್ತೋಗೋದೇ ಲಾಸ್ಟ್ ಮ್ಯಾಕ್ಸಿಮಮ್ ಕಷ್ಟ, ಅದೇ ಮ್ಯಾಕ್ಸಿಮಮ್ ಎಕ್ಸ್ಟೆಂಟು, ಆಯಿತಾ. ಅದಕ್ಕಿಂತ ಕಷ್ಟ ಏನೂ ಬರಲ್ವ ನಮಗೆ. ಅದೆಲ್ಲ ನೆಗೆಟಿವ್ ಥಾಟ್ಸು.
ಅಯ್ಯೋ ನಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೇನೋ, ಮುಂದೆ ನಾವು ಹೆಂಗೋ ನಮ್ಮ ಜೀವನ ಹೆಂಗೋ, ಈಗಲಿಂದನೇ ಏನಕ್ಕೆ ಲೈಫ್ನ ಹಾಳು ಮಾಡ್ಕೋತಾ ಇದ್ದೀರಾ? ಧೈರ್ಯವಾಗಿರಿ. ಪ್ರೆಸೆಂಟಲ್ಲಿ ನಾವು ಚೆನ್ನಾಗಿದ್ದೀವ ಅದನ್ನು ಎಂಜಾಯ್ ಮಾಡ್ಕೋಬೇಕು. ಮುಂದೆ ಏನಾಗುತ್ತೋ ಅಂತ ಈಗಲಿಂದನೇ ಹೆದರ್ಕೊಳ್ಳೋದು ಸರಿಯಲ್ಲ. ಇನ್ನೊಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಕಾನ್ಫಿಡೆನ್ಸ್ ಇರೋರು ಯಾವತ್ತೂ ಜಗಳ ಆಡಲ್ಲ, ಯಾವತ್ತೂ ಕಿರ್ಚಾಡಲ್ಲ. ಅದೇನೋ ಅಂತಾರಲ್ಲ, ಬೊಗಳೋ ನಾಯಿ ಕಚ್ಚಲ್ಲ ಅಂತ. ಹಂಗಂದರೆ ಯಾರು ತುಂಬ ಕಿರ್ಚ್ತಾ ಇರ್ತಾರೋ ಅವ್ರ ತಲೆಯಲ್ಲಿ ಏನೂ ಇರಲ್ಲ ಅಂತ. ಅವ್ರಿಗೊಂಥರ ಟೆನ್ಷನ್ ಆಗ್ತಿರತ್ತೆ, ಒಂಥರ ಕಸಿ ಬಿಸಿ ಆಗ್ತಿರತ್ತೆ, ಏನೋ ಒಂಥರ ಒದ್ದಾಡ್ತಿರ್ತಾರೆ. ಅವ್ರಿಗೆ ಭಯ ಆಗ್ತಿರುತ್ತೆ, ಅಯ್ಯೋ ನಾವೆಲ್ಲಿ ಸೋತೋಗ್ತೀವೋ ಲೈಫಲ್ಲಿ, ಅಥವಾ ನಾವೆಲ್ಲಿ ಏನೋ ಲಾಸ್ ಆಗಿಬಿಡುತ್ತೋ, ಇಂಥ ಟೆನ್ಷನ್ಗಳು ಭಯ ಅವ್ರ ಜೀವನದಲ್ಲಿ ಕಾಡ್ತಾ ಇರುತ್ತೆ. ಆಗ ಅವ್ರು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಿರ್ಚಾಡ್ತಿರ್ತಾರೆ, ಜಗಳಾಡ್ತಿರ್ತಾರೆ. ಕಾನ್ಫಿಡೆಂಟಾಗಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರೋರು, ಅವರ ಬಗ್ಗೆ ಅವರಿಗೆ ನಂಬಿಕೆ ಇರೋರು ಯಾವತ್ತೂ ಕಿರ್ಚಾಡಲ್ಲ, ಯಾವತ್ತೂ ಜಗಳಾಡಲ್ಲ. ಅವರ ಕಂಟ್ರೋಲ್ ಏನು, ಅವರ ಮೈಂಡ್ ಕಂಟ್ರೋಲ್ ಅವರಲ್ಲಿ ಇರುತ್ತೆ. ನಮಗೆ ಫಸ್ಟ್ ನಮ್ಗೆ ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕೆ ಬರಬೇಕು. ನಾವು ಯಾವ ರೀತಿ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು ಅಂತಲೂ ನಾನೊಂದು ವೀಡಿಯೋ ಮಾಡಿದ್ದೀನಿ. ನಮ್ಮ ಎಮೋಷನ್ಸ್ನ, ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬಂದರೆ ನಾವು ಹೆಂಗಂದ್ರೆ ಹಂಗೆ ರಿಯಾಕ್ಟ್ ಮಾಡಲ್ಲ, ಕಾನ್ಫಿಡೆಂಟ್ ಆಗಿರ್ತೀವಿ, ಧೈರ್ಯವಾಗಿರ್ತೀವಿ. ಆಮೇಲೆ ಎಷ್ಟೋ ಸತಿ ಲೈಫಲ್ಲಿ ನಮಗಿಷ್ಟ ಇಲ್ಲದೇ ಇದ್ದರೂ ಕೂಡ ಎಷ್ಟೊಂದು ವರ್ಕ್ ಮಾಡ್ತಿರ್ತೀವಿ. ನಿಮ್ಮಲ್ಲಿ ಧೈರ್ಯ ಇದ್ದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಬ್ಗೆ ಹೋಗ್ತಾ ಇರ್ತೀನಿ, ನಾನು ವರ್ಕಿಂಗ್ ಆಗಿರೋದ್ರಿಂದ ಅದೇ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಜಾಬ್ಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ, ನನಗೆ ಆ ಜಾಬೇ ಇಷ್ಟ ಇಲ್ಲ, ನನ್ನ ಕ್ಯಾಲಿಬರ್ಗಿಂತ ಕಡಿಮೆ ಜಾಬ್ಗೆ, ನನ್ನ ಕಡಿಮೆ ಪೊಸಿಷನ್ಗೆ ಇಟ್ಟಿದ್ದಾರೆ ಅಂದರೆ, ನನ್ನಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ನಾನು ಅದನ್ನು ಕ್ವಿಟ್ ಮಾಡ್ತೀನಿ, ಇನ್ನೊಂದು ಕಡೆ ಜಂಪ್ ಆಗ್ತೀನಿ. ನನ್ನಲ್ಲಿ ನನ್ನ ಕಾನ್ಫಿಡೆನ್ಸ್ ಇದ್ದರೆ, ನನಗೆ ಆ ಧೈರ್ಯ ಇದ್ದರೆ. ಇಲ್ಲ ಅಂದರೆ ಥಿಂಕ್ ಮಾಡ್ತೀನಿ, ಇಲ್ಲಿದ್ದರೆ ಏನಾದರೂ ಫ್ಯೂಚರಲ್ಲಾದರೂ, ಪ್ರೆಸೆಂಟಲ್ಲಿ ನನಗೆ ಲಾಭ ಇಲ್ಲದೇ ಇರ್ಬೋದು, ಫ್ಯೂಚರಲ್ಲಿ ಏನಾದರೂ ಲಾಭ ಇದೆಯಾ, ಏನಾದರೂ ಬೆನಿಫಿಟ್ಸ್ ಆಗ್ಬೋದಾ, ಅಥವಾ ನನ್ನ ಫ್ಯಾಮಿಲಿಗೆ ಏನಾದರೂ ಬೆನಿಫಿಟ್ಸ್ ಆಗ್ಬೋದಾ, ಈ ರೀತಿ ಸ್ಮಾರ್ಟಾಗೂ ಥಿಂಕ್ ಮಾಡ್ಕೋಬೇಕು. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಹೆದರ್ಕೋತೀರ. ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ನು, ಏನಾದರೂ ರಿಸ್ಕ್ ತೊಗೊಳಕ್ಕೂ ಹೆದರ್ಕೊಳ್ತೀರ. ಸೊ ಧೈರ್ಯವಾಗಿ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಎಂಥ ರಿಸ್ಕನ್ನು ಲೈಫಲ್ಲಿ ತೊಗೊಳಕ್ಕೆ ನಾವು ರೆಡಿ ಇರ್ತೀವಿ. ಕಾಮಾಗಿ ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ತೀವಿ. ಆಮೇಲೆ ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡಿಕೊಂಡು, ಬೇರೆಯವ್ರ ಜೊತೆ ಮಾತಾಡಿಕೊಂಡೇ ನಮ್ಮ ಅರ್ಧ ಧೈರ್ಯ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಕೆಲವು ಸತಿ ಏನಾಗುತ್ತೆ ಅಂದರೆ, ಈಗಿನ ನೆಲದಲ್ಲಿ ಏನು ಅಂದರೆ ಮಕ್ಕಳ ಕಂಪ್ಯಾರಿಸನ್ಸ್ ಜಾಸ್ತಿ. ಅವ್ರ ಮಗ ಅದನ್ನು ಓದಿದ್ನಂತೆ, ನನ್ನ ಮಗ ಅದನ್ನೇ ಓದಬೇಕು, ಆ ಮಗ ಉದ್ಧಾರ ಆಗಿಬಿಟ್ರೆ ನನ್ನ ಮಗನೂ ಅದೇ ಓದಬೇಕು. ಮಕ್ಕಳ ಇಂಟ್ರೆಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ. ಆಮೇಲೆ ಅವ್ರ ಮಗ ಕೆಟ್ಟೋಗಿದ್ದಾನೆ ಅಂದರೆ ನಮ್ಮ ಮಗ ಬಗ್ಗೆನೂ ಫುಲ್ ಕಾನ್ಷಿಯಸ್ ಆಗ್ಬಿಡೋದು. ಅಯ್ಯೋ ನನ್ನ ಮಗಳು ಏನಾಗ್ತಾಳೋ, ನನ್ನ ಮಗ ಏನಾಗ್ತಾಳೋ, ಕೈ ತಪ್ಪು ಹೋಗ್ಬಿಡ್ತಾರೇನೋ ಅಂತ ಈಗಲಿಂದನೇ ಎಲ್ಲ ಕಂಪೇರ್ ಮಾಡ್ಕೊಂಡು ಹೆದರ್ಕೊಳ್ಳೋದು. ಆಮೇಲೆ ಲೈಫಲ್ಲಿ ಏನು ಗೊತ್ತಾ, ಎಲ್ರಿಗೂ ಗೌರವ ಕೊಡಬೇಕು. ಹಾಗಂತ ನಮ್ಮನ್ನು ನಾವೇ ಚೀಪ್ ಮಾಡ್ಕೊಳ್ಳೋದಲ್ಲ. ಗೌರವ ಕೊಡೋಕ್ಕೂ ನಮ್ಮನ್ನು ನಾವೇ ಕಡಿಮೆ ಮಾಡ್ಕೊಂಡು ತೋರಿಸ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ಒಂದು ಪ್ರೀತಿ, ವಿಶ್ವಾಸ, ಗೌರವದಿಂದ ನೋಡ್ಕೋಬೇಕಾಗತ್ತೆ. ಬಟ್ ದೊಡ್ಡವರು ಎಲ್ಲ ಹೇಳಿದ್ದೆಲ್ಲ ಕರೆಕ್ಟು ಅಂತಲ್ಲ, ಅವ್ರು ಹೇಳೋದೆಲ್ಲ ಕರೆಕ್ಟ್ ಅಲ್ಲ ಅಂತಲೂ ಅಲ್ಲ. ನಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ, ಅಥವಾ ನಮ್ಮದೇನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ ಅಂದರೆ ಧೈರ್ಯವಾಗಿ ಕಾಮಾಗಿ ಮಾತಾಡ್ಕೋಬೇಕಾಗತ್ತೆ. ನಾವು ಅಯ್ಯೋ ಅವ್ರ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ನಮ್ಮ ಐಡಿಯಾಲಜೀಸ್, ನಮ್ಮ ಐಡಿಯಾಸ್ ಏನೇನಿದೆ ಎಲ್ಲ ಸಪ್ರೆಸ್ ಮಾಡಿಬಿಡ್ತೀವಿ. ಮಾತಾಡೋಕ್ಕೇ ಹೆದರ್ಕೋತೀವಿ. ನಮ್ಮ ಐಡಿಯಾಸ್ನ, ನಮ್ದು ಏನು ಥಾಟ್ಸ್ ಇದೆ ಅದನ್ನು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ನಾವು ಸುಮ್ಮನೆ ಇದ್ಬಿಡ್ತೀವಿ, ನಾವೇ ಕೊರಗ್ತಾ ಇರ್ತೀವಿ, ನಾವೇ ಅಳ್ತೀವಿ, ಊಟ ಬಿಟ್ಬಿಡ್ತೀವಿ, ಇದನ್ನೆಲ್ಲ ಮಾಡ್ತೀವಿ. ಅದ್ರ ಬದಲಾಗಿ ಏನಿದೆ, ನಮ್ಮ ಪಾರ್ಟ್ನರ್ಸೇ ಇರ್ಬೋದು, ಮನೆಯವರೇ ಇರ್ಬೋದು, ಯಾರೇ ಇರಲಿ, ನಿಮ್ದೇನು ಐಡಿಯಾಸ್ ಇದೆ, ಅವರಿಂದ ನಿಮಗೆ ನೋವಾಗಿದೆಯಾ, ಧೈರ್ಯ ತಂದುಕೊಂಡು ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಕಾಮಾಗಿ ಥಿಂಕ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡಬೇಕು. ಅಯ್ಯೋ ನಾನು ಅವ್ರಿಗೆ ತುಂಬ ಗೌರವ ಕೊಡ್ತೀನಿ, ಅವ್ರ ಮಾತಿಗೆ ಎದುರಾಡಬಾರ್ದು. ಕರೆಕ್ಟು, ಅವ್ರು ಕರೆಕ್ಟಾಗಿದ್ದರೆ ನಾವು ತಗ್ಗಿ ಬಗ್ಗಿ ನಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್. ನಾನೇ ಹೇಳ್ತೀನಲ್ಲ, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಹಸ್ಬೆಂಡು, ನಮ್ಮ ಪೇರೆಂಟ್ಸು, ನಂದು ಏನಾದ್ರು ತಪ್ಪಿದೆ ಅಂದರೆ ನಾನು ತಿದ್ಕೋತೀನಿ, ಆಮೇಲೆ ತಗ್ಗಿ ಬಗ್ಗಿ ನಡೀತೀನಿ. ಅದೇ ರೀತಿಯಲ್ಲಿ ಆಪೋಸಿಟ್ ಪರ್ಸನ್ಸು ಅವ್ರದ್ದೇನೋ ಇಷ್ಟ ಆಗಿಲ್ಲ ಅಂದರೆ ಪೊಲೈಟಾಗಿ ನಾನು ಹೇಳ್ತೀನಿ, ನನಗೆ ಯಾವುದೋ ಇದು ಇಷ್ಟ ಆಗ್ತಿಲ್ಲ, ನನಗೆ ಕಷ್ಟ ಆಗ್ತಿದೆ ಅಂತ ಧೈರ್ಯವಾಗಿ ಹೇಳುವಂಥ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು. ಮೇನಾಗಿ ಮಕ್ಕಳಲ್ಲಿ ಬೆಳೆಸಬೇಕು. ನಾವು ತಾಯಂದರೆ ಹೆದರ್ಕೊಂಡು, ಎಲ್ಲದಕ್ಕೂ ಹೆದರ್ಕೊಂಡು, ಅಯ್ಯೋ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡು ಇದ್ಬಿಟ್ರೆ ಮನೆಯಲ್ಲಿ ಅದೇ ಎನ್ವೈರ್ನ್ಮೆಂಟ್ ಆಗಿಬಿಡುತ್ತೆ. ಮಕ್ಕಳು ಅದೇ ಕಲಿತಾರೆ. ಮಕ್ಕಳಲ್ಲಿ ಕಾನ್ಫಿಡೆನ್ಸೇ ಇರಲ್ಲ. ಅಯ್ಯೋ ನಮ್ಮಮ್ಮನೇ ಹಿಂಗೆ ಆಡ್ತಿದ್ದಾರೆ, ನಮ್ಮ ಅಪ್ಪನೇ ಏನು ಕಾನ್ಫಿಡೆನ್ಸೇ ತೋರಿಸ್ತಾ ಇಲ್ಲ, ನಾವು ಹೆಂಗಪ್ಪ ಲೈಫ್ ಲೀಡ್ ಮಾಡೋದು ಅನ್ನೋ ಟೆನ್ಷನ್ ಕೊಟ್ಟೋಗ್ತಾರೆ. ಸೊ ನಾವು ಕಾನ್ಫಿಡೆನ್ಸ್ನ ಈಗಲಿಂದನೇ ತುಂಬಿಸ್ಬೇಕು ಮಕ್ಕಳಿಗೆ. ಏನಾಗಲ್ಲ, ಫಸ್ಟು ಅವರಲ್ಲಿ ಕಾನ್ಫಿಡೆನ್ಸ್ನ ತುಂಬಿಸಿ. ಏನೇ ಕಷ್ಟ ಬರಲಿ, ಸುಖ ಬರಲಿ, ಗೆಲುವು ಬರಲಿ, ಸೋಲ ಬರಲಿ,
ಈ ಕಾಲದಲ್ಲಿ ಏನಾಗ್ತಾಯಿದೆ ನೋಡಿ, ಒಂದು ರಿಸಲ್ಟು ಫೇಲ್ ಆದರೂ ಕೂಡ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಲೈಫಲ್ಲಿ ಧೈರ್ಯನೇ ಇಲ್ಲ ಅವ್ರಿಗೆ. ಫೇಲ್ ಆದರೆ ಏನಾಯಿತು, ಎಷ್ಟೋ ಜನ ಓದಿಲ್ಲದೆ ಇರೋರು ಎಷ್ಟು ಲಕ್ಷಗಟ್ಟಲೆ ಸಂಪಾದನೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ. ಬರೀ ಎಜುಕೇಷನ್ ಅಲ್ಲ, ಇನ್ನೊಂದು ಅಟೆಂಪ್ಟ್ ತೊಗೊಂಡ್ರು ಇನ್ನೊಂದು ಅಟೆಂಪ್ಟಲ್ಲಿ ಪಾಸ್ ಮಾಡ್ಕೋಬೋದು. ಆ ಧೈರ್ಯ ಇಲ್ಲ ಅವನಿಗೆ, ಅವಳಿಗೆ. ಅಥವಾ ಏನು ಸಣ್ಣ ಪುಟ್ಟದಕ್ಕೂ ಸೂಸೈಡ್ ಕೊಟ್ಟೋಗ್ತಾರೆ. ಆ ಧೈರ್ಯನ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದನೇ ತುಂಬಿಸ್ಬಿಟ್ರೆ, ನೀವು ನೋಡ್ಕೊಳ್ಳಿ, ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಧೈರ್ಯ ಹೇಳ್ತಾ ಹೇಳ್ತಾ ನಿಮ್ಮಲ್ಲೇ ಒಂದು ಧೈರ್ಯ ಬಂದುಬಿಡುತ್ತೆ. ಎಷ್ಟೋ ಸತಿ ನಾನು ನೋಡಿದ್ದೀನಿ ನನ್ನ ಮಕ್ಕಳಿಗೆ. ನನ್ನ ಮಗಳು ಈಗ ಊರಿಗೆ ಹೋಗಿದ್ದಾಳಲ್ಲ, ಅವ್ರ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿದ್ದಾಳಲ್ಲ, ಮೆಸೇಜ್ ಮಾಡ್ತಾಳೆ, ನಾನು ನಿಮ್ಮನ್ನು ಮಿಸ್ ಮಾಡ್ಕೋತೀನಿ ಹಾಗೆ ಹೀಗೆ ಅಂತ. ಮಿಸ್ ಮಾಡ್ಕೋ ಅಂದರೆ ಒಂಥರ ಅಳ್ತಾಳೆ, ಲೈಕ್ ಮಿಸ್ ಮಾಡ್ಕೋತೀನಿ ಅಂತ ಅಳ್ತಾಳೆ. ನಾನು ಹೇಳೋದು ಅವ್ಳಿಗೆ ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು ಅವ್ರನ್ನ. ಮಿಸ್ ಮಾಡ್ಕೋ ಬೇಡ ಅನ್ನಲ್ಲ, ಯಾಕೆಂದರೆ ಆ ಬಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ ಮೂಮೆಂಟ್ ಅಲ್ಲಿಗೆ ಹೋಗಿದ್ಯಾ ಅಂದರೆ ಅಲ್ಲಿ ಎಂಜಾಯ್ ಮಾಡು. ನಮ್ಮ ಬಗ್ಗೆ ಥಿಂಕ್ ಮಾಡಿಕೊಂಡು ಕೊರ್ಕೊಂಡು ಕೂತ್ಕೋಬೇಡ. ನೀನು ಎಲ್ಲೇ ಹೋಗ್ತೀಯಾ ಎಂಜಾಯ್ ಮಾಡು, ಕಾನ್ಫಿಡೆಂಟ್ ಆಗಿರು, ಧೈರ್ಯವಾಗಿ ಲೈಫ್ನ ಲೀಡ್ ಮಾಡು ಅಂತಲೇ ಹೇಳ್ತೀನಿ. ಅದೊಂಥರ ಎಮೋಷ್ನಲಿ ನಾವು ಟಾರ್ಚರ್ ಕೊಟ್ಬಿಡ್ತೀವಿ ಮಕ್ಕಳಿಗೆ. ಎಮೋಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಬಾಂಡಿಂಗ್ ಜಾಸ್ತಿಯಾಗಿ ಒಂಥರ ಪ್ರೆಷರ್ ಜಾಸ್ತಿಯಾಗಿ ಮಕ್ಕಳು ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ. ನಮ್ಮದು ಅದೇ ಇದಾಗಿರುತ್ತೆ. ಸ್ಟಾರ್ಟಿಂಗಿಂದನೇ ಏನು ಮಾಡೋಕ್ಕಾಗಲ್ಲ. ಕೆಲವು ಸತಿ ನಾವು ಚಿಕ್ಕವರಿಂದನೇ ಹೆದರ್ಕೊಂಡು ಬೆಳೆದಿರ್ತೀವಿ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಮ್ಗೆ ಚಿಕ್ಕ ವಯಸ್ಸಿಂದನೇ ಕ್ಲಾರಿಟಿ ಬರಲ್ಲ. ಎಷ್ಟು ಜನಗಳು ಎಷ್ಟು ಬಂಡು ಬಿದ್ದೋಗಿರ್ತಾರೆ ಅಂದರೆ ಅಷ್ಟು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಎಷ್ಟೇ ಸಾಲಗಳಿದ್ರು ಏನೇ ಇದ್ದರೂ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಧೈರ್ಯಕ್ಕೂ ಡಿಫ್ರೆನ್ಸ್ ಇದೆ. ಧೈರ್ಯ ಅಂದರೆ ಎಲ್ಲನೂ ಬಿಟ್ಬಿಟ್ಟು ಏನೂ ಆಗಲ್ಲ ಅನ್ನೋ ಲೆವೆಲ್ಗೂ ಅದಲ್ಲ. ಆ ಧೈರ್ಯ ಇರಬಾರ್ದು. ಮಿನಿಮಮ್ ಒಳ್ಳೆ ರೀತಿಯಲ್ಲಿ ಕಾನ್ಫಿಡೆಂಟಾಗಿ ಒಳ್ಳೆ ಥಿಂಕಿಂಗ್, ಬುದ್ಧಿವಂತಿಕೆಯಿಂದ ಲೈಫ್ ಲೀಡ್ ಮಾಡಿಕೊಂಡು ಧೈರ್ಯವಾಗಿರೋದು ಆ್ಯಕ್ಚುಲ್ ಧೈರ್ಯ. ಆಮೇಲೆ ಸ್ವಲ್ಪ ಪಾಸಿಟಿವಿಟಿ ನೋಡಬೇಕು. ನಮ್ಮ ಲೈಫಲ್ಲಿ ಏನೇ ಒಂದು ಡೆಸಿಷನ್ಸ್ ತೊಗೊಂಡ್ರು ಇದು ಪಾಸಿಟಿವ್ ಆಗುತ್ತೆ ಅಂತ ಒಂದು ಹೋಪ್ ಮೇಲೇ ನಾವು ಮುಂದೆ ಹೋಗಬೇಕು. ನಾವು ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ, ಏನೋ ಒಂದು ತಿಳ್ಕೊತೀವಿ ಅಂದಾಗಲೇ ಹೆದರ್ಕೊಂಡು ನೆಗೆಟಿವ್ ಆಗೇ ಥಿಂಕ್ ಮಾಡಿಬಿಟ್ರೆ ನಾವು ಮುಂದೆ ಹಾಕೋ ಸ್ಟೆಪ್ಸು ಎಲ್ಲ ಒಂದೊಂದು ಸ್ಟೆಪ್ಪು ಕೂಡ ನೆಗೆಟಿವ್ ಆಗೇ ಟರ್ನ್ ಆಗುತ್ತೆ. ಅದು ಅಯ್ಯೋ ಇದರಿಂದ ಆದ್ರೆ ಆಯ್ತೇನೋ. ಆಮೇಲೆ ಬ್ಲೈಂಡ್ ಬಿಲೀವ್ಸ್ ಎಲ್ಲ ಬಿಟ್ಬಿಡ್ಬೇಕು. ದೇವ್ರನ್ನ ನಂಬ್ಕೋಬೇಕು. ಈ ಪ್ರಪಂಚದಲ್ಲಿ ಈ ಸೃಷ್ಟಿಯಲ್ಲಿ ಯಾವುದೋ ಒಂದು ಪವರ್ ಇದೆ ಅಂತ ನಾವು ನಂಬ್ಕೋಬೇಕು. ಹಾಗಂತ ಮೂಢನಂಬಿಕೆಯಲ್ಲೇ ಲೈಫ್ನ ಲೀಡ್ ಮಾಡೋದು, ಅಯ್ಯೋ ನಮಗೇನೋ ಕಾದಿದೇನೋ ಅದಕ್ಕೆ ಲೈಫಲ್ಲಿ ಹಿಂಗೆಲ್ಲ ಆಗ್ತಿದೇನೋ ಆ ಥರ ನೆಗೆಟಿವ್ ಥಾಟ್ಸ್ ಬಂದೆ ಲೈಫಲ್ಲಿ ಅರ್ಧ ಕೂಗೋಗ್ತೀವಿ ನಾವು. ಏನಾಗುತ್ತೋ ಆ ಜಾತಕ ಅದು ಇದು ನೋಡೋಕೆ ಹೋಗ್ತೀವಿ. ಅದು ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರೋದು. ಜಾತಕದಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಇದ್ದರೆ ಹಾಗೇ ಆಗುತ್ತೆ ಅಂತ ಅಲ್ಲ. ಏನೋ ಒಂದು ಆಕ್ಸಿಡೆಂಟೇ ಆಗ್ಬೋದು, ಏನೋ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅಂತ ಜಾತಕದಲ್ಲಿ ಹೇಳಿದ್ರು ಕೂಡ ಅದಕ್ಕೆ ನೀವು ಎಚ್ಚೆತ್ಕೋಬೇಕು. ಅಥವಾ ನೀವು ಜಾತಕ ನಂಬ್ತೀರಾ, ನಂಬಿ, ಅದು ನಿಮ್ಮ ಬಿಟ್ಟಿದ್ದು. ನಾನು ಅದನ್ನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾವ ರೀತಿ ನಂಬಬೇಕು ಅಂದರೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ದೇವರು ಯಾವುದ್ರ ಮೂಲಕ ಈ ಜಾತಕ ಮೂಲಕ ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಾವು ಮುಂದೆ ಯಾವುದಾನ ಸ್ಟೆಪ್ ಹಾಕಬೇಕು ಅಂದರೆ ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಟ್ರಾವೆಲ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು. ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಅಂದರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಒಂದು 10 ಸರಿ ಯೋಚನೆ ಮಾಡೋದು ಬದಲು ಒಂದು 20 ಸತಿ ಯೋಚನೆ ಮಾಡಿಕೊಂಡು ಕೈ ಹಾಕುವಂಥದ್ದು. ಸೊ ಎಲ್ಲದರಲ್ಲೂ ಪಾಸಿಟಿವಿಟಿ ನೋಡಿದ್ರೆ ನಮಗೆ ಆಟೋಮ್ಯಾಟಿಕಲಿ ಲೈಫಲ್ಲಿ ಧೈರ್ಯ ಅನ್ನೋದು ಬಂದೇ ಬರುತ್ತೆ. ಒಂದು ತಿಳ್ಕೊಳ್ಳಿ, ನಾವು ಧೈರ್ಯ ಕಳ್ಕೊಂಡಷ್ಟು ಎಲ್ಲರೂ ನಮ್ಮನ್ನು ಗ್ರ್ಯಾಂಟೆಡ್ ಆಗಿ ತೊಗೊಳ್ತಾರೆ. ನಾವು ಹೆದರ್ಕೊಂಡಷ್ಟು ತುಂಬಾ ಹೆದರಿಸೋರು ತುಂಬಾ ಇದ್ದಾರೆ. ಫಸ್ಟು ನಾವು ಕರೆಕ್ಟಾಗಿರಬೇಕು. ಕರೆಕ್ಟಾಗಿ ತಾಳ್ಮೆಯಿಂದ ಡಿಸಿಷನ್ ತೊಗೋಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಕರೆಕ್ಟಾಗಿ ಥಿಂಕ್ ಮಾಡಬೇಕು. ಆಗ ಬೇರೆಯವ್ರಿಗೂ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಲೈಫ್ ಮೇಲೆ, ನಿಮ್ಮ ಡಿಸಿಷನ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಲೈಫ್ನ ಅಚ್ಚುಕಟ್ಟಾಗಿ ಧೈರ್ಯವಾಗಿ ಮುಂದೆ ಲೀಡ್ ಮಾಡ್ತೀರಾ. ಧೈರ್ಯವಾಗಿರಬೇಕು ಅಂದರೆ ಅರ್ಥ ಎಲ್ಲ ನಾನು ಹೇಳೋದೆಲ್ಲ ಕರೆಕ್ಟು, ನಾನು ಮಾಡೋದೆಲ್ಲ ಕರೆಕ್ಟು ಅನ್ನೋದು ವಿತಂಡವಾದ. ಅದಲ್ಲ ಧೈರ್ಯ ಅಂದರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ನನ್ನದ್ರಲ್ಲಿ ಏನೋ ಒಂದು ಲೋಪದೋಷ ಇದೆ, ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ದೊಡ್ಡವ್ರು ಏನೇ ಹೇಳಿದ್ರು ಅಥವಾ ವೆಲ್ ವಿಷರ್ಸ್ ಇರ್ತಾರೆ, ಏನೋ ಒಂದು ಸಜೆಷನ್ ಕೊಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದು ಧೈರ್ಯನೇ. ಅವರು ಹೇಳೋದೆಲ್ಲ ನಾವೇನಕ್ಕೆ ಅಕ್ಸೆಪ್ಟ್ ಮಾಡ್ಕೊಬಿಡೋದು ಅನ್ನೋದು ಒಂದು ಹೇಳಿತನನೇ. ಯಾವಾಗಲೂ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು. ಆಮೇಲೆ ಯಾರೋ ಏನೋ ಅಂತಾರೆ ಅಂತ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದು, ನಾವಿರೋ ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ಳೋದು, ನಾವಿರೋ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ತಪ್ಪು. ಯಾರು ಏನಾದರೂ ಅಂದ್ಕೊಳ್ಳಿ,
ನಿಮ್ಮ ಲೈಫ್ಗೆ ನೀವು ಮಾಡ್ತಿರೋದು ಕರೆಕ್ಟಾ, ನಾನು ಕರೆಕ್ಟಾಗಿದ್ದೀನಿ ಅಂತ ನೀವು ಅನಿಸಿದ್ರೆ ಯಾರಿಗೂ ಮೆಚ್ಚಿಸೋಕೆ ಹೋಗಬೇಡಿ. ಯಾರಿಂದನೂ ಪ್ರಶಂಸೆನೂ ಬೇಡ, ಯಾರಿಂದನೂ ಅಕ್ಸೆಪ್ಟೆನ್ಸು ಬೇಡ. ಆರಾಮಾಗಿ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ಕೊಳ್ಳಿ. ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ ಫ್ರೆಂಡ್ಸ್. ಫ್ಯಾಮಿಲಿ ಮೆಂಬರ್ಸ್ನೇ ಎಲ್ಲ ಟೈಮಲ್ಲೂ ಮೆಚ್ಚಿಸೋಕ್ಕಾಗಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಷ್ಟೋ ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಡಿಸ್ಅಗ್ರಿಮೆಂಟ್ ಆಗುತ್ತೆ. ನಾವೇನೋ ಹೇಳ್ತೀವಿ, ಅವರೇನೋ ಹೇಳ್ತಾರೆ. ಅದನ್ನು ಕಾಮಾಗಿ ಥಿಂಕ್ ಮಾಡಿ, ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂದರೆ ಸ್ವಲ್ಪ ಧೈರ್ಯ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು. ಇಲ್ಲ ನೀವೇ ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ಇಲ್ಲ ಅಂತ ವಾದ ಮಾಡ್ತಿರಲ್ಲ, ಅದು ವಿತಂಡವಾದ, ಅದು ತಪ್ಪಾಗುತ್ತೆ. ಇಲ್ಲ ನೀವು ಮಾಡ್ತಿರೋದು ಕರೆಕ್ಟು, ನೀವು ಥಿಂಕ್ ಮಾಡ್ತಿರೋ ನಿಮ್ಮ ಡಿಸಿಷನ್ ಕರೆಕ್ಟು, ನಿಮ್ಮ ಪ್ಲ್ಯಾನ್ ಕರೆಕ್ಟು, ನಿಮ್ಮ ಐಡಿಯಾಸ್ ಕರೆಕ್ಟು ಅಂತ ಹೇಳಿದ್ರೆ ಕಾಮಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡಿ. ಅವರು ಒಪ್ಪಲಿಲ್ವಾ? ಎಷ್ಟೋ ಸತಿ ನಮ್ಮ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಐಡಿಯಾಸು ತೊಗೊಳ್ಳೋದು ತುಂಬಾ ಕಡಿಮೆ. ಅದು ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಮುಂದೂಡಿಸ್ಬೇಕು ನಾವು. ಅಯ್ಯೋ ನಾವು ಅವ್ರು ನನ್ನ ಐಡಿಯಾಸ್ನ ತೊಗೊಂಡಿಲ್ಲ, ನನ್ನ ಮಾತು ಕೇಳಿಲ್ಲ ಅವರು ಅಂತ ಕೊರ್ಕೊಂಡು ಕೂರೋ ಬದಲು, ಸರಿ ಆಯಿತು ನಾನು ಹೇಳಿದ್ದೀನಿ, ನಾನು ಕರೆಕ್ಟಾಗೂ ಇದ್ದೆ, ಬಟ್ ಅವ್ರು ನನಗೆ ಒಪ್ಕೊಂಡಿಲ್ಲ, ನನ್ನ ಐಡಿಯಾಸ್ ಒಪ್ಕೊಂಡಿಲ್ಲ, ನನ್ನ ಪ್ಲ್ಯಾನ್ಸ್ ಒಪ್ಕೊಂಡಿಲ್ಲ. ಏನು ಮಾಡೋಕ್ಕಾಗುತ್ತೆ? ಲೈಫ್ನ ಮುಂದೆ ಸಾಗಿಸ್ಲೇಬೇಕು. ಮುಂದೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಏನೋ ಒಂದು ಅನುಭವಿಸ್ತಾರೆ. ಆ ಟೈಮಲ್ಲೂ ನಾವೇನು ಹೇಳಕ್ಕೆ ಹೋಗಬಾರ್ದು. ಅಯ್ಯೋ ನಾನು ಅವತ್ತು ಹೇಳಿದ್ದೆ, ನೀವು ನನ್ನ ಮಾತು ಕೇಳಬೇಕಿತ್ತು ಅಂತ ಏನೂ ಹೇಳಕ್ಕೆ ಹೋಗಬೇಡಿ. ಅವ್ರಿಗೆ ರಿಯಲೈಸ್ ಆಗಿರುತ್ತೆ, ಅವ್ರು ಬಾಯಿ ಬಿಡಲ್ಲ ಅಷ್ಟೇ. ನನ್ನ ಹೆಂಡತಿ ಮಾತು ಕೇಳಬೇಕಿತ್ತು, ನನ್ನ ಗಂಡನ ಮಾತು ಕೇಳಬೇಕಿತ್ತು ಅಂತ ನಮಗೆ ರಿಯಲೈಸ್ ಆಗುತ್ತೆ. ಅದು ಆಗ ನಾವು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅದಕ್ಕೆ ಹೇಳೋದು, ಏನೇ ಆಗಲಿ ನಮ್ಮ ಕಷ್ಟನ, ನಮ್ಮ ಸುಖನ ಅಕ್ಸೆಪ್ಟ್ ಮಾಡಿಕೊಂಡು, ನಮ್ಮ ಪರಿಸ್ಥಿತಿಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು, ನಮಗೇನು ದೇವ್ರು ಕೊಟ್ಟಿದ್ದಾನೋ ಅದರಲ್ಲೇ ಖುಷಿಯಾಗಿ, ನೆಮ್ಮದಿಯಾಗಿ, ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು. ಕಷ್ಟಗಳು ಯಾರಿಗೆ ಬರಲ್ಲ? ಸತಿ ಹೇಳ್ದಂಗೆ ನಮಗೆ ಬರದೆ ಮರ್ಕ ಬರುತ್ತೆ. ಕಷ್ಟಗಳು ಬರಬೇಕು, ಬಂದಾಗಲೇ ನಾವು ಸ್ಟ್ರಾಂಗ್ ಆಗೋದು, ಬಂದಾಗಲೇ ನಮ್ಮಲ್ಲಿ ಎಷ್ಟು ಧೈರ್ಯ ಇದೆ ಅಂತ ಗೊತ್ತಾಗೋದು, ನಾವು ಎಷ್ಟು ಸ್ಟ್ರಾಂಗಾಗಿ ಹೇಗೆ ಸೊಲ್ಯೂಷನ್ಸ್ ಕಂಡುಹಿಡಿತೀವಿ ಅಂತ ನಮಗೆ ಗೊತ್ತಾಗೋದು. ಆದ್ದರಿಂದ ಇವತ್ತಿಂದ ಏನೇ ಬರಲಿ ಲೈಫ್ನ ಧೈರ್ಯವಾಗಿ, ಪೇಷನ್ಸಾಗಿ, ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಲೈಕ್ ಬೇಕು ಅನಿಸಿದ್ರೆ ಲೈಕ್ ಮಾಡಿ, ನಾನು ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಕಂಟೆಂಟ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಅದಕ್ಕೂ ಫೋರ್ಸ್ ಮಾಡಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಅಟ್ಲೀಸ್ಟ್ ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪನ ಚೇಂಜಸ್ ಅಳವಡಿಸ್ಕೋಬೇಕು, ಧೈರ್ಯ ತಂದ್ಕೋಬೇಕು. ಆಗಲೇ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಅದು ನಿಮಗೆ ಬಿಟ್ಟಿದ್ದು, ನಾನು ಏನೂ ಹೇಳಲ್ಲ ಅದ್ರ ಬಗ್ಗೆ. ಬಟ್ ನೀವು ಇದನ್ನು ನೋಡಿ ಈಗಲೇ ನೀವು ಹೇಗಿದ್ದೀರೋ ಹಾಗೇ ಇದ್ದೀರಾ ಅಂದರೆ ಈ ವಿಡಿಯೋ ನೋಡಿನೂ ಏನು ಪ್ರಯೋಜನ ಇಲ್ಲ. ನಾವು ಏನೇ ನೋಡಿದ್ರೂ ಕೂಡ ಅದರಲ್ಲಿ ಪಾಸಿಟಿವಿಟಿ ಇದೆ ಅಂದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ್ಲೇ ಈ ವಿಡಿಯೋ ನೋಡಿದ್ದಕ್ಕೂ ನಿಮಗೆ ಸಾರ್ಥಕ. ಸೊ ಫ್ರೆಂಡ್ಸ್, ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.